ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ನೀರು ಹರಿಸುವ ಆದೇಶಕ್ಕೆ ಇಡೀ ರಾಜ್ಯ ಇವತ್ತು ಕೇರಳಿ ಕೆಂಡವಾಗಿದೆ. ಕರ್ನಾಟಕ ಸ್ತಬ್ಧ ಮಾಡ್ಬಿಡ್ತೀವಿ, ಯಾವುದೇ ಕಾರಣಕ್ಕೂ ಜೀವ ಕೊಡ್ತೀವೋ ಹೊರತು ನೀರನ್ನ ಮಾತ್ರ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಹೋರಾಟ, ಪ್ರತಿಭಟನೆಗಳು, ಆಕ್ರೋಶದ ಕಟ್ಟೆ ಒಡೆದು ಹೋಗಿತ್ತು ನಿನ್ನೆ ಇಡೀ ದಿನ. ಯಾಕಂದ್ರೆ ಆದೇಶ ಮತ್ತೆ ರಾಜ್ಯಕ್ಕೆ ಮರಣ ಶಾಸನ ಅಂತ ರೈತರು ನಿನ್ನೆ ಆಕ್ರೋಶವನ್ನ ಹೊರಹಾಕಿದ್ರು. CWMA ಆದೇಶದಿಂದ ರಾಜ್ಯದಾದ್ಯಂತ ಆಕ್ರೋಶ ಭುಗಿಲೆದ್ದಿದ್ದು, ಕರವೇ ರೈತ ಸಂಘಟನೆಗಳಿಂದ ಆದೇಶಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಬೆಂಗಳೂರು ಬಂದ್ ಆಗುತ್ತಾ, ಕರ್ನಾಟಕ ಬಂದ್ ಆಗುತ್ತಾ, ಇವತ್ತು ತೀರ್ಮಾನ ಆಗುತ್ತೆ. ಬೆಂಗಳೂರಲ್ಲಿ ಬೆಳಗ್ಗೆ 11 ಗಂಟೆಗೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸಭೆ ಇದೆ. ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರು ಸಭೆಯಲ್ಲಿ ಭಾಗಿಯಾಗ್ತಾರೆ. ರೈತ ಸಂಘಟನೆಗಳ ಪ್ರಮುಖರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಕಾವೇರಿ ಕೇವಲ ಬೆಂಗಳೂರಿಗೆ ಮಾತ್ರ ಪೂರೈಕೆ ಆಗ್ತಾ ಇದೆ. ರಾಜ್ಯ ಬಂದ್ ಮಾಡಿದ್ರೆ ಯಶಸ್ಸು ಸಿಗೋದು ಡೌಟ್. ಹೀಗಾಗಿ ಬೆಂಗಳೂರು ಕಾವೇರಿ ತೀರದ ಪ್ರದೇಶವನ್ನ ಬಂದ್ ಮಾಡೋದಕ್ಕೆ ಮೋಸ್ಟ್ಲಿ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಮಂಡ್ಯ, ಮೈಸೂರು, ಬೆಂಗಳೂರು ಡಿಪೆಂಡ್ ಆಗಿರೋದು ಕಾವೇರಿ ನೀರಿನ ಮೇಲೆ. ಇಡೀ ರಾಜ್ಯದಾದ್ಯಂತ ಬಂದ್ ಮಾಡಿದ್ರೆ ಅದು ಫೇಲ್ಯೂರ್ ಆಗಬಹುದು. ಹಂಗಾಗಿ ಬೆಂಗಳೂರನ್ನ ಬಂದ್ ಮಾಡ್ಬಿಡೋಣ ಅಂತ ನಿರ್ಧಾರ ಆಗ್ತಾ ಇದೆ ಅಂತೆ. ಹಂಗಾಗಿ 11:30ಕ್ಕೆ ಇವತ್ತು ಸಭೆ ಆಗುತ್ತೆ. ಆ ಸಭೆಯಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳುವ ಮೂಲಕ CWMA ಆದೇಶಕ್ಕೆ ರೈತರ ಆಕ್ರೋಶ ಈ ರೀತಿ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು, ಮಂಡ್ಯ ಭಾಗದಲ್ಲಿ ಕಾವೇರಿಯ ಕಿಚ್ಚು ಜಾಸ್ತಿ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೂ. ಇವತ್ತು ಪ್ರತಿಭಟನೆ ತೀವ್ರಗೊಳಿಸೋದಕ್ಕೆ ಕರವೇ ರೈತರು ನಿರ್ಧಾರ ಮಾಡಿದ್ದು, ಬೆಂಗಳೂರಿನ ಹಲವೆಡೆ 10 ಪ್ರತಿಭಟನೆಗಳನ್ನ ಹಮ್ಮಿಕೊಳ್ಳಲಾಗಿದೆ. ಹಿರಿಯ ನಟ ಡಿಂಗ್ರಿ ನಾಗರಾಜ್ ನೇತೃತ್ವದಲ್ಲಿ ಖಾಲಿ ಕೂಡ ಪ್ರೊಟೆಸ್ಟ್ ಆಗುತ್ತೆ. ಫ್ರೀಡಂ ಪಾರ್ಕ್ ನಲ್ಲಿ ಖಾಲಿ ಬಿಂದಿಗೆ ಹಿಡಿದು ನಡೆಯಲಿದೆ ಹೋರಾಟ. ಜನನಾಯಕನ್ ಸಿನಿಮಾ ಬ್ಯಾನ್ ಮಾಡೋ ಬಗ್ಗೆ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಮುಖ್ಯಮಂತ್ರಿ ವಿಜಯ್ ಅವರ ವಿರುದ್ಧ ರೈತರ ಆಕ್ರೋಶ. ಹಂಗಾಗಿ ಅವರು ಅಭಿನಯಿಸಿರುವ ಜನನಾಯಕನ್ ಸಿನಿಮಾ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಪ್ರದರ್ಶನ ಆಗೋದಕ್ಕೆ ನಾವು ಬಿಡಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಹಂಗಾಗಿ ಇಡೀ ಸಿನಿಮಾ ಬ್ಯಾನ್ ಆಗಬೇಕು ಇಡೀ ರಾಜ್ಯದಾದ್ಯಂತ ಅಂತ ತೀರ್ಮಾನ ಕೈಗೊಳ್ಳೋ ಸಾಧ್ಯತೆ ಕೂಡ ಇದೆ. ಬೆಂಗಳೂರು, ಮಂಡ್ಯ ಭಾಗದಲ್ಲಿ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ರೊಟೆಸ್ಟ್ಗಳಾಗುತ್ತೆ. ವಿನೂತನ ರೀತಿ ಪ್ರತಿಭಟನೆ ಮಾಡೋ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಕೆಲಸವನ್ನ ರೈತರು ಮಾಡ್ತಿದ್ದಾರೆ. ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಪದೇ ಪದೇ ಆಘಾತ. ಮನವರಿಕೆ ಮಾಡಿಕೊಡುವಲ್ಲಿ ಪ್ರತಿನಿಧಿಗಳು ಫೇಲ್ಯೂರ್ ಆಗಿದ್ದಾರೆ ಅಂತ CWMA ಆದೇಶದ ವಿರುದ್ಧ ಸುಪ್ರೀಂ ಮೊರೆ ಹೋಗೋದಕ್ಕೆ ನಿರ್ಧಾರ ಆಗಿದೆ. ಆಲ್ರೆಡಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕಾನೂನು ಸಲಹೆ ಪಡೆದುಕೊಂಡಿದ್ದಾರಂತೆ. ಭಾನುವಾರ ಸರ್ವಪಕ್ಷ ನಾಯಕರ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್. ಸಭೆಯಲ್ಲಿ ಹಿರಿಯ ವಕೀಲರು ಹಾಗೂ ಅಡ್ವೊಕೇಟ್ ಜನರಲ್ ಭಾಗಿಯಾಗುವ ಸಾಧ್ಯತೆ ಇದೆ. ನಾಯಕರು, ವಕೀಲರ ಸಲಹೆ ಪಡೆದು ಮುಂದಿನ ಕಾನೂನು ಹೋರಾಟ ಮಾಡೋದಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಬಗ್ಗೆ ಕೂಡ ಭಾನುವಾರವೇ ನಿರ್ಧಾರ ಪ್ರಕಟ ಆಗೋ ಸಾಧ್ಯತೆ ಇದೆ. ಸೋಮವಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ಕಾನೂನು ತಜ್ಞರ ಸಲಹೆಯನ್ನ ಪಡೆದುಕೊಳ್ಳುವ ಮೂಲಕ ಕಾವೇರಿ ಕೊಳ್ಳದ ಡ್ಯಾಂ ಪರಿಸ್ಥಿತಿಯನ್ನ ವಿವರಣೆ ಮಾಡಲಿದೆ ರಾಜ್ಯ ಸರ್ಕಾರ. ನೀರಿನ ಮಟ್ಟ ಜೊತೆಗೆ ಯೂಸೇಜ್, ಡೆಡ್ ಸ್ಟೋರೇಜ್, ನೀರಿನ ಪ್ರಮಾಣ ಎಷ್ಟರ ಮಟ್ಟಿಗಿದೆ, ಕುಡಿಯೋದಕ್ಕೂ ಕೂಡ ಅಭಾವ ಎದುರಾಗುವಂತಹ ಪರಿಸ್ಥಿತಿ ಇರುವಾಗ ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಹೇಗೆ ಸಾಧ್ಯ, ಇದನ್ನ ಮನವರಿಕೆ ಮಾಡಬೇಕಾಗತ್ತೆ. ಈಗ ರಾಜ್ಯದ ಪ್ರತಿನಿಧಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟೆ ನಿನ್ನೆ CWMA ಕರೆದಿರುವ ಸಭೆಯಲ್ಲಿ ಅದನ್ನ ಮನವರಿಕೆ ಮಾಡಿ ಬನ್ನಿ ಅಂತ ಹೇಳಿದ್ರು ಕೂಡ ಯಾಕೋ ಮನವರಿಕೆ ಆದಂಗೆ ಕಾಣಿಸ್ತಾ ಇಲ್ಲ. ಅಗೇನ್ ಆದೇಶ ಇರೋದು ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ. ಹಂಗಾಗಿ ಈಗ ಇರುವಂತಹ ಆಪ್ಷನ್ ಕಾನೂನು ಹೋರಾಟ ಮಾಡಬೇಕು, ಸರ್ಕಾರದ ಮುಂದೆ ಇರುವಂತಹ ಆಪ್ಷನ್ಸ್ ಅದು. ಹಂಗಾಗಿ ಏನ್ ಮಾಡಿದ್ರೆ ಒಳ್ಳೇದಾಗಬಹುದು ರಾಜ್ಯಕ್ಕೆ ಅನ್ನೋದ್ರ ಬಗ್ಗೆ ಇವತ್ತು ಅಂದ್ರೆ ಭಾನುವಾರ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಭೆ ಮಾಡಿ ಕಾನೂನು ಸಲಹೆ ಪಡೆದುಕೊಳ್ಳೋ ಮೂಲಕ, ವಿಪಕ್ಷ ನಾಯಕರ ಸಲಹೆ ಪಡೆದುಕೊಳ್ಳೋ ಮೂಲಕ ಕಾನೂನು ಹೋರಾಟ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.